ಹಲೋ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ಓಕೆ, ಇವತ್ತು ವಿಡಿಯೋದಲ್ಲಿ ಸೋರೆಕಾಯಿ ಸ್ಮ್ಯಾಶ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಒಂದು ಎಳೆದಾದ ಸೋರೆಕಾಯಿನ ತಗೊಂಡ್ಬಿಟ್ಟು ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ಚೆನ್ನಾಗಿ ಪೀಲ್ ಮಾಡಿಬಿಡಿ. ನೀವು ಬಲಿತಿರೋ ಸೋರೆಕಾಯಿ ಆದರೆ ಒಳಗಡೆ ಇರೋ ಸೀಡ್ಸ್ ಎಲ್ಲ ತೆಗಿಬೇಕು. ನಾನು ಎಳೆದಾಗಿರೋ ಸೋರೆಕಾಯಿ ತಗೊಂಡಿದ್ದೀನಿ. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಪ್ಯಾನಿಗೆ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಸೇರಿಸ್ಕೊಳ್ಳಿ. ಸಾಸಿವೆ, ಮೆಂತೆಯೇ, ಕರಿಬೇವು ಸೊಪ್ಪು, ಒಂದು 4 ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಮೀಡಿಯಮ್ ಸೈಜ್ ಆನಿಯನ್ ಸೇರಿಸ್ಕೊಳ್ಳಿ. ಒಂದು 4 ಬೆಳ್ಳುಳ್ಳಿ ಸೇರಿಸ್ಕೊಳ್ಳಿ. ಚೆನ್ನಾಗಿ ಆನಿಯನ್ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ 2 ಟೊಮ್ಯಾಟೊ ಕಟ್ ಮಾಡಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾವು ಕಟ್ ಮಾಡಿ ಇಕ್ಕಿರೋ ಸೋರೆಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೋರೆಕಾಯಿ ಚೆನ್ನಾಗಿ ಮಿಕ್ಸ್ ಆದಮೇಲೆ 4 ಚಮಚದಷ್ಟು ಚಿಲ್ಲಿ ಪೌಡರ್, 1 ಚಮಚದಷ್ಟು ಧನಿಯಾ ಪೌಡರ್, ಆಮೇಲೆ 1 ನೆಲ್ಲಿಕಾಯಿ ಸೈಜಷ್ಟು ಹುಣಸೆಹಣ್ಣಿನ ನೀರು ಸೇರಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್, ಆಮೇಲೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡ್ಬಿಟ್ಟು 250 ml ನೀರನ್ನು ಸೇರಿಸಿ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುಕ್ ಮಾಡಾದಮೇಲೆ ಸೋರೆಕಾಯಿ ಚೆನ್ನಾಗಿ ಬೆಂದಿರುತ್ತೆ. ಈ ಬೆಂದಿರೋ ಸೋರೆಕಾಯಿನ ತೆಗೆದು ಒಂದು ಬೌಲಿಗೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಕೈಯಲ್ಲಿ ಸ್ಮ್ಯಾಶ್ ಮಾಡೋಕ್ಕೆ ಕಷ್ಟ ಅನಿಸಿದ್ರೆ ನೀವು ಮಿಕ್ಸಿಲಿ ಹಾಕಿ ಒಂದು ಪಲ್ಸ್ ಕೊಟ್ಟರೆ ಸಾಕು. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿ. ಈ ಸೋರೆಕಾಯಿ ಸ್ಮ್ಯಾಶ್ ಸಖತ್ತಾಗಿರುತ್ತೆ. ಹಾಗೆ ಅಡುಗೆ ಮಾಡುವಾಗ ಉಪ್ಪು ಖಾರದ ಜೊತೆ ಸ್ವಲ್ಪ ಪ್ರೀತಿನೂ ಸೇರಿಸಿ ಅಡುಗೆ ಮಾಡಿ. ರುಚಿ ಕಮ್ಮಿ ಇರೋ ಅಡುಗೆನೂ ರುಚಿಯಾಗಿರುತ್ತೆ. ಏನಂತೀರಾ?